ಪ್ರೀತಿಸಿ ಮದುವೆಯಾದ ಯುವತಿಯನ್ನು ಬೆದರಿಸಿ ಹಣ ವಸೂಲಿ ಮಾಡಲಾಗಿದೆ ಎಂಬ ಆರೋಪ ನಂಜನಗೂಡು ಗ್ರಾಮಾಂತರ ಪಿಐ ಸುನೀಲ್ ಕುಮಾರ್ ವಿರುದ್ಧ ಕೇಳಿಬಂದಿದ್ದು, ನೊಂದ ಯುವತಿ ನ್ಯಾಯಕ್ಕಾಗಿ ಕೆಆರ್ಎಸ್ ಪಕ್ಷದ ಮುಖ್ಯಸ್ಥರ ಮೊರೆ ಹೋಗಿದ್ದಾಳೆ. ಪಕ್ಷದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಸುನೀಲ್ ಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಕ್ರಮ ಕೈಗೊಳ್ಳಲು ನಿರ್ಲಕ್ಷಿಸಿದ್ದಾರೆಂದು ಡಿವೈಎಸ್ಪಿ ರಘು ವಿರುದ್ಧವೂ ಆರೋಪಿಸಿದ್ದಾರೆ. ಸುನೀಲ್ ಕುಮಾರ್ ಅವರು ದಿನಾಂಕ 21/6/2025 ಮಧ್ಯಾಹ್ನ ಸುಮಾರು 12:45 ಸಮಯದಲ್ಲಿ ಇವರ ಹತ್ರ 10,000 ರೂಪಾಯಿ ಬೇಡಿಕೆ ಇಟ್ಟಾಗ ಇವರ ಹತ್ರ 10,000 ರೂಪಾಯಿ ಹಣವನ್ನು ವಸೂಲಿ ಮಾಡಿರ್ತಾರೆ. ಅವರು ಕೂಡ ನೇರವಾಗಿ ಇಲ್ಲೇ ಇದ್ದಾರೆ, ನೀವು ಅವರನ್ನು ಕ್ವಶನ್ ಮಾಡಿ. ತದನಂತರ ಸಂಜೆವರೆಗೂ ಅಲ್ಲೇ ಕೂರಿಸಿ ಅವರನ್ನ ಮಾನಸಿಕವಾಗಿ ಕಿರುಕುಳ ನೀಡಿ ನಿಮಗೆ ಕೇಸ್ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ಅಧಿಕೃತವಾಗಿ ವಯಸ್ಸು ಸರಿಯಾಗಿ ನೋಂದಣಿ ಆಗಿದ್ರು ಕೂಡ ಇದ್ರ ಮೇಲೆ 12/6/2025 ತಾರೀಕಲ್ಲೇ ಅವ್ರ ನೋಂದಣಿ ಆಗಿದೆ ರಿಜಿಸ್ಟರ್ ಕಚೇರಿಯಲ್ಲಿ. ಆದ್ರೂ ಕೂಡ ಅವ್ರಿಗೆ ಮಾನಸಿಕ ಕಿರುಕುಳವನ್ನು ಕೊಡುವಂಥದ್ದು, ಹಣ ವಸೂಲಿ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ. ನಂಜನಗೂಡು ತಾಲೂಕಿನ ಎಚ್ಚಗಳ್ಳಿಯ 18 ವರ್ಷದ ಯುವತಿ ವಯಸ್ಕಳಾಗಿದ್ದು, ತಾನು ಪ್ರೀತಿಸಿದ ಹುಡುಗನನ್ನ ಕೆಲ ದಿನಗಳ ಹಿಂದೆ ಕಾನೂನುಬದ್ಧವಾಗಿ ಮದುವೆ ಆಗಿ ನೋಂದಾಯಿಸಿಕೊಂಡಿದ್ದಾಳೆ. ಈ ಬಗ್ಗೆ ಯುವತಿ ಪೋಷಕರು ದೂರು ನೀಡಿದ್ದ ಹಿನ್ನೆಲೆ ವಿಚಾರಣೆ ನಡೆಸುವ ನೆಪದಲ್ಲಿ ಗ್ರಾಮಾಂತರ ಠಾಣೆ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಯುವತಿಯನ್ನ ಠಾಣೆಗೆ ಕರೆಸಿದ್ದಾರೆ. ನಂತರ ಗಂಡನ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಿಸುವುದಾಗಿ ಹೆದರಿಸಿದ್ದು, ಮಾವನ ಬಳಿ 10,000 ಹಣ ಪಡೆದಿದ್ದಾರೆ ಎಂದು ಕೆಆರ್ಎಸ್ ಪಕ್ಷಕ್ಕೆ ಯುವತಿ ಕೊಟ್ಟ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದೂರಿನಂತೆ ಕೆಆರ್ಎಸ್ ಪಕ್ಷದ ಮುಖಂಡರು ಯುವತಿಗೆ ನ್ಯಾಯ ಒದಗಿಸಲು ಯತ್ನಿಸಿದಾಗ ಪೊಲೀಸರು ಸೂಕ್ತವಾಗಿ ಸ್ಪಂದಿಸಿಲ್ಲವೆಂದು ಆರೋಪಿಸಿದ್ದಾರೆ. ಕ್ರಮ ಕೈಗೊಳ್ಳದ ಡಿವೈಎಸ್ಪಿ ರಘು ಹಾಗೂ ಹಣ ಪಡೆದ ಪಿಐ ಸುನೀಲ್ ಕುಮಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.